ನೋಡ್ರಿ, ಇವತ್ತು ಇಂಜಿನಿಯರ್ ಕೊಟ್ಟಿರೋ ಟಾರ್ಗೆಟ್ ಪ್ರಕಾರ ಎಲ್ಲ ಕೆಲಸ ಮುಗ್ಬಿಡ್ಬೇಕು. ಏನ್ರಿ ಶಿವು, ಕೆಲ್ಸ್ಕೊಂಡ್ರ? ಕೇಳಿಸ್ಕೊತಾ ಇದೀನಿ ಸರ್. ನೋಡಪ್ಪ, ಏನು ಟೆನ್ಷನ್ ತಗೊಳಂಗಿಲ್ಲ. ಎಲ್ಲ ಕೆಲಸನ ನೀಟಾಗಿ ಮಾಡಬೇಕು. ಸರ್ ಟೆನ್ಷನ್ ಕೊಡಬಾರ್ದು ಅಷ್ಟೇ. ಸರಿ, ಹಾಗಾದ್ರೆ ಕೆಲಸ ಶುರು ಮಾಡಿ. हाँ पापा। ए भैया तुम उधर चलो। ಇಪ್ಪತ್ತೈದು. ಕರೆಕ್ಟ್ ಇದೆ ಸರ್. ಎಲ್ಲ ಸರಿ ಇದೆ. ಬೇಗ ಕೊಡಯ್ಯ, ಯಾರು ನೋಡಿದ್ರೆ ಕಷ್ಟ ಆಗುತ್ತೆ. ನಿಮ್ಮ ಕೆಲಸನೇ ಕೆಲಸ ಬಿಡಿ ಸರ್. ಸಂಬಳಕ್ಕೆ ಸಂಬಳನೂ ಸಿಗುತ್ತೆ, ಗಿಂಬಳನೂ ಸಿಗುತ್ತೆ. ಹೇಳಿ ಸರ್. ಹೌದು, ನೋಡೋದಿಕ್ಕೆ ಮಾತ್ರ ನಮ್ಮ ಕೆಲಸ ಸಲೀಸ್ ಅನ್ಸುತ್ತಪ್ಪ. ಇದೆಲ್ಲ ನಂಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ? ಇದನ್ನ 10 ಜನರಿಗೆ ಹಂಚ್ಬೇಕು. ಇನ್ನು ಸಿಕ್ಕದವ್ರನ್ನೆಲ್ಲ ಸಮಾಧಾನ ಮಾಡಿಸ್ಬೇಕು. ಅವಾಗ ಮಾತ್ರ ನನ್ನ ಕೈಲಿ ಒಂದು 4 ಕಾಸು ಮಿಕ್ಕುತ್ತೆ. ನಮ್ಮ ವ್ಯವಹಾರ ಎಲ್ಲ ನಿಂಗೆ ಯಾಕೆ? ನೀನು ಹೊರಡು, ಟೈಮ್ ಆಯ್ತು. ಮಿಕ್ಕಿದ ಮೆಟೀರಿಯಲ್ಸ್ ಎಲ್ಲ ಬುಧವಾರ ಬೆಳಿಗ್ಗೆ ಬಂದು ತಲುಪಬೇಕು, ಲೇಟ್ ಆಗಬಾರ್ದು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಆಯ್ತಾ ಕೆಲಸ? ಬಾ ಹೋಗೋಣ. ಮೇಲ್ ಕಳ್ಸೋದಿದೆ, ಮೇಲ್ ಕಳಿಸ್ಬಿಟ್ಟು ಬರ್ತೀನಿ. ಸರಿ, ನಾನು ಹೊರಗೆ ಕಾಯ್ತಿರ್ತೀನಿ, ಬೇಗ ಬಾ. ಏನು ಹೇಳಿ ಅವಿನಾಶ್ ಸರ್, ಇಷ್ಟು ವರ್ಷದ ನನ್ನ ಸರ್ವಿಸ್ನಲ್ಲಿ ಯಾವೊಬ್ಬ ಸೂಪರ್ವೈಸರು ಹೀಗೆ ಜೊತೆಲಿ ಕೂರಿಸ್ಕೊಂಡು ಎಣ್ಣೆ ಹೊಡಿಸಿರ್ಲಿಲ್ಲ. ನೋಡಿ ಶಿವಣ್ಣ, ಈ ಸೈಟಲ್ಲಿ ನಾನೇ ಕೆಲಸಗಾರನು, ನೀವು ಹಾಗೆ ಕೆಲಸಗಾರ್ರೆ. ಏನೋ ನಂಗೆ ಒಂದು 4 ಕಾಸು ಸಿಗುತ್ತೆ, ಅದನ್ನ ನಿಮ್ಮ ಜೊತೆ ಈ ಥರ ಹಂಚ್ಕೊಳ್ತೀನಿ ಅಷ್ಟೇ. ಅವಿನಾಶ್ ಸರ್, ಯಾವಾಗ ಮದುವೆ ಊಟ ಹಾಕ್ಸ್ತೀರಾ? ಆದಷ್ಟು ಬೇಗ. ಎಲ್ಲಿಂದನೂ ಈ ಊರಿಗೆ ಬಂದೆ, ಬದುಕಿಗೋಸ್ಕರ ಒಂದು ಕೆಲಸ ಅಂತ ಸಿಕ್ತು. ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಿರೋ ಹುಡುಗಿನೂ ನನ್ನ ಪ್ರೀತಿನ ಒಪ್ಕೊಂಡಾಯಿತು. ಇನ್ನು ಸೌಮ್ಯ ಮನೆಗೆ ಹೋಗಿ ಮಾತಾಡಬೇಕು ಅಷ್ಟೇ. ಹೇಗೋ ಅಂತೂ ಬೆಂಗಳೂರುಗಳಿಗೆ ಯಾಕೆ ಬರ್ತಾ ಇದ್ದೀರಾ? ನನ್ನ ಆಸೆನೂ ಅದೇ ಶಿವಣ್ಣ. ಹೇಗಾರು 4 ಕಾಸು ಮಾಡಿ ಮದುವೆಕ್ಕಿಂತ ಮುಂಚೆ ಒಂದು ಮನೆಯಲ್ಲಿ ಲೀಸಿಗೆ ಹಾಕೊಂಡ್ಬಿಡ್ಬೇಕು. ಸರ್, ನಾಳೆಯಿಂದ ಸೈಟ್ಗೆ ಯಾರೋ ಹೊಸ ಇಂಜಿನಿಯರ್ ಬರ್ತಾ ಇದ್ದಾರಂತೆ. ಬರಲಿ ಬಿಡು, ಅದು ಯಾವ ಇಂಜಿನಿಯರ್ ಬಂದರೂ ಅವ್ನು ಹೇಗೆ ಪಳಗಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಎಂತೆಂಥವ್ರನ್ನೆಲ್ಲ ನೋಡಿಲ್ಲ ನಾನು. ಅಯ್ಯೋ, ನಮಗೆ ಸಿಗೋ ಮೇಲ್ ದುಡ್ಡಲ್ಲಿ ಅರ್ಥ ಅವನಿಗೆ ಕೊಟ್ರೆ ಅವನು ಸುಮ್ಮನೆ ಇರ್ಬೇಕು, ಅವ್ರ ಅಪ್ಪನೂ ಸುಮ್ಮನೆ ಇರ್ಬೇಕು. ಅದು ನಿಜ ಬಿಡಿ ಸರ್. ಬೆಂಗಳೂರಿಗೆ ವಲಸೆ ಬರೋ ಲಕ್ಷಾಂತರ ಜನರ ಹಾಗೆ ಅವಿನಾಶ್ ಕೂಡ ಒಬ್ಬ. ಅವನು ಈ ಮಹಾನಗರದಲ್ಲಿ
ತನ್ನ ಜೀವನನ ರೂಪಿಸ್ಕೋಬೇಕು ಅಂತ ಕನಸನ್ ಕಂಡವನು. ಅವನ ಅದೃಷ್ಟಕ್ಕೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಸಿಕ್ತು. ಸಂಪಾದನೆ ಜೊತೆಗೆ ಒಂದಷ್ಟು ಮೇಲ್ ಸಂಪಾದನೆನೂ ಆಗ್ತಿತ್ತು. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಸೌಮ್ಯ ಅನ್ನೋ ಟೈಪಿಸ್ಟ್ನ ಅವನು ಪ್ರೀತಿಸ್ದ. ಅವಳನ್ನ ಮದುವೆ ಆಗಿ ಈ ಮಹಾನಗರದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಎಲ್ಲ ನಾವು ಅನ್ಕೊಂಡಾಗೆ ಆಗ್ಬಿಟ್ರೆ ಮನುಷ್ಯನ ಆಸೆಗಳಿಗೂ ಕನಸುಗಳಿಗೂ ಮಿತಿ ತಾನೇ ಎಲ್ಲಿರುತ್ತೆ? ಥರ್ಡ್ ಫ್ಲೋರಲ್ಲಿ ವರ್ಕ್ ಎಲ್ಲ ಮುಗಿದಿದೆ. ಇನ್ನೇನಿದ್ರು ನಮ್ದು ಗ್ರೌಂಡ್ ಫ್ಲೋರಲ್ಲಿ ನೋಡ್ಕೊಂಡ್ರೆ ಎಲ್ಲ ಕೆಲಸ ಮುಗಿದಂಗೆ ಆಗುತ್ತೆ ಸರ್. ಆದಷ್ಟು ಬೇಗ ಮುಗಿಸ್ಕೊಂಡು ಖಂಡಿತ ಸರ್. ಗುಡ್ ಮಾರ್ನಿಂಗ್ ಸರ್. ನೀವೇನ ಸೂಪರ್ವೈಸರ್ ಇಲ್ಲಿ? ಹೌದು ಸರ್, ಅವಿನಾಶ್ ಅಂತ. ಮೆಟೀರಿಯಲ್ಸ್ ಫೈಲ್ ಕೊಡಿ. ಮೊದಲಿದ್ದ ಇಂಜಿನಿಯರು ಮೆಟೀರಿಯಲ್ ಅಕೌಂಟ್ಸ್ ಚೆಕ್ ಮಾಡ್ತಾ ಇರ್ಲಿಲ್ವಾ? ಮಾಡ್ತಿದ್ರು ಸರ್. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ ಇತ್ತಾ? ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಸರಿ ಮಾಡ್ತೀನಿ. ಅದಕ್ಕೆ ಅಂತಾನೆ ನಾನು ಇಲ್ಲಿ ಬಂದಿರೋದು. ಇನ್ಮೇಲೆ ವಿತೌಟ್ ಮೈ ಪರ್ಮಿಷನ್ ಯಾವ ಮೆಟೀರಿಯಲ್ಸ್ ಡಂಪ್ ಆಗ್ಬಾರ್ದು. ನಾನು ಕ್ವಾಲಿಟಿ ಚೆಕ್ ಮಾಡಿದ್ಮೇಲೆ ಮುಂದಿನ ಕೆಲಸ. ಆಯ್ತು ಸರ್. ಈ ಫೈಲ್ಸ್ ಅಲ್ಲಿ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡ್ಕೊಂಡು ಬನ್ನಿ. ಆಯ್ತು ಸರ್. ಸರ್ ನಾನು ಕಾಂಕ್ರೀಟ್ ಕೊಟ್ಬಿಡ್ರೆ ಸ್ವಲ್ಪ ನೋಡಿ. ಹಾ, ನೀವೇನು ವರ್ಕ್ ಮಾಡ್ಕೊಂಡಿರೋದಿಲ್ಲಿ? ಟೈಪಿಸ್ಟ್ ಸರ್. ಓಕೆ. ಸರ್ ಸರ್ ಏನಾಯ್ತು ಸರ್? ಯಾವನೇ ನಿಮ್ ಕಾಂಟ್ರಾಕ್ಟರ್? ನಾನು ಇನ್ನೂ ಬಂದಿಲ್ಲ, 3 ದಿನ ಆಗಿಲ್ಲ, ಆಗ್ಲೇ ನನ್ನ ಮನೆ ಕಳಿಸ್ಬೇಕು ಅಂತ ಮಾಡಿದ್ದಾನೇನೋ. ಎಲ್ಲ ಮೆಟೀರಿಯಲ್ಸ್ ರಿಜೆಕ್ಟ್ ಮಾಡಿದ್ದೀನಿ, ವಾಪಸ್ ತೊಗೊಂಡೋಗಿ. ಸರ್ ನಮ್ಮ ಓನರ್ ಹತ್ರ ನೀವೇ ಮಾತಾಡಿ ಸರ್. ಈ ಕತೆ ಎಲ್ಲ ಬೇಡ ರೀ. ಅವಿನಾಶ್, ಇಷ್ಟು ದಿನ ಈ ಬಿಲ್ಡಿಂಗ್ ಸುರಿತಿದ್ದು ಇದೇನೇನಾ? ಯಾವಾಗಲೂ ಈಗ ಆಗಲ್ಲ ಸರ್. ಒಂದೊಂದ್ಸಲ ಇಷ್ಟು ದಿನ ಏನ್ ನಡೀತಿತ್ತು ಇಲ್ಲಿ ಅಂತ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ. ಹಲೋ ಸರ್. ಇದೆಲ್ಲ ನಡೆಯೋದಿಲ್ಲ ರೀ. ಸರ್ ಇದೆಲ್ಲ ಕಂಡ್ಕೊಳ್ಳೋಲ್ಲ. ನಮ್ಮ ಓನರ್ ಲೈನಲ್ಲಿ ಇದ್ದಾರೆ. ಹಲೋ, ಏನ್ ಮೆಟೀರಿಯಲ್ ಕಳಿಸಿದ್ರಿ ನೀವು ಇಷ್ಟು ದಿವಸ? ಒಂದು ಚೂರು ಚೆನ್ನಾಗಿಲ್ಲ ಯಾವ್ದನ್ನು. ಹಾ ಸರಿ, ನೋಡ್ರಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ಹಾ ಅವಿನಾಶ್, ಸೆಕೆಂಡ್ ಫ್ಲೋರ್ ಫ್ಲೋರಿಂಗ್ ಕೆಲಸ ಮುಗಿತೇನೋ ನೋಡಿ. ಸರಿ ಸರ್. ಬೇಗ ತೆಗೀರಿ. ಈ ಸತಿ ಇಷ್ಟು ಕೊಪ್ಕೊಳ್ತಾ ಇದೀನಿ. ನೆಕ್ಸ್ಟ್ ಟೈಮ್ ಕೊಡ್ತೀನಿ ಸರ್. ದುರಾಸೆ ನನ್ನ ಮಗನೇ. ಸತ್ಯ ಹರಿಶ್ಚಂದ್ರನ್ ಥರ ಸ್ಕೋಪ್ ಕೊಟ್ಟೆ. ಇಷ್ಟು ದಿನ ನಾನು ಒಂದು ಹಿಡಿ ಸಗಣಿ ತಿಂತಿದ್ದೆ, ಆದರೆ ನೀನು ಒಂದು ಮಂಕ್ರಿ ತಿಂತಾ ಇದೆಯಾ. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ಟೈಮ್ ಬರುತ್ತೆ. ಓ, ಯಾಕೆ ಅವಿನಾಶ್ ಸರ್ ಹೀಗೆ ಕೂತಿದ್ದೀರಾ? ಮೈಗೆ ಹುಷಾರಿಲ್ವಾ? ಮೈಗೇನೂ ಆಗಿಲ್ಲ ಶಿವಣ್ಣ, ಆಗಿರೋದೆಲ್ಲ ಮನಸ್ಸಿಗೆ. ಯಾಕೆ ಸರ್, ಏನಾಯ್ತು? ಬಂದಿದ್ದಾನಲ್ಲ ರಾಕ್ಷಸ ಇಂಜಿನಿಯರ್, ಎಲ್ಲ ಅವನಿಂದಾನೆ. ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಶಿವಣ್ಣ, ಎಲ್ಲ ನುಚ್ಚುನೂರು ಮಾಡ್ತಿದ್ದಾನೆ. ಹಿಂದೆ ನಾನು ಅದೆಷ್ಟು ದುಡ್ಡು ಹೊಡಿತಿದ್ನೋ ಅದ್ರ 10ರಷ್ಟು ಬಾಚ್ತಿದ್ದಾನೆ.
ನಂಗೊಂದು 10 ಪಾಯಸನೂ ಸಿಗದಂಗೆ ಮಾಡ್ತಿದ್ದಾನೆ. ಅವನೇ ಹೀಗೆ ಬಿಟ್ರೆ ಆಗಲ್ಲ ಶಿವಣ್ಣ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ, ಬನ್ನಿ ಸರ್. ಮನ್ಸು ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಒಂದೆರಡು ಗ್ಲಾಸ್ ಸೇರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಶಿವಣ್ಣ, ನನ್ನ ಜೇಬಲ್ ದುಡ್ಡಿಲ್ಲ. ನಿಮ್ಮನ್ನು ದುಡ್ಡು ಕೇಳಿದವ್ರು ಯಾರು ಸರ್? ಎಷ್ಟೋ ಸರ್ತಿ ನಮ್ಗೆ ಕೊಡಿಸಿದ್ದೀರಾ. ನಿಮ್ಗೆ ಇವತ್ತು ಕೊಡಿಸಿದ್ರೆ ನಾನು ಬಡವಾಗಿ ಹೋಗ್ಬಿಡ್ತೀನಾ? ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಮುಂದಿನ ಕ್ರಾಸಲ್ಲಿ ವೇಟ್ ಮಾಡ್ತಾ ಇರ್ತೀನಿ, ಬೇಗ ಬಾ. ಇಲ್ಲ, ಇವತ್ತು ಸಿಗೋದಕ್ಕಾಗಲ್ಲ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ. ಏನ್ ಸೌಮ್ಯ ಹೀಗೆ ಹೇಳ್ತಿದ್ಯಾ? ನಿನ್ನ ಹತ್ರ ಸರಿಯಾಗಿ ಮಾತಾಡದೆ 1 ವಾರದ ಮೇಲೆ ಆಯ್ತು. ಆಫೀಸಲ್ಲಿ ಬೇರೆ ಆ ರಾಕ್ಷಸ ಬಂದು ಕೂತಿದ್ದಾನೆ. ನಿನ್ನ ಸರಿಯಾಗಿ ನೋಡಕ್ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ನಾಳೆ ಸಿಗ್ತೀನಿ. ಈಗ ಟೈಮ್ ಆಯ್ತು, ನಾನು ಹೊರಡ್ತೀನಿ. ವೆರಿ ಗುಡ್ ಮಿಸ್ಟರ್ ರಘುನಾಥ್. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಎಲ್ಲ ತಮ್ಮ ವಿಶ್ವಾಸ ಸರ್. ನಮ್ದೇನು ಹೆಚ್ಚುಗಾರಿಕೆ ಇಲ್ಲ ಇದರಲ್ಲಿ. ಅನ್ನ ಕೊಡೋ ದಣಿ ನೀವು. ನಮ್ದೇನಿದೆ ಹೇಳಿ? ನೀವು ಕೊಟ್ಟ ಕೆಲಸನ ನಿಷ್ಠೆಯಿಂದ ಮಾಡೋದಷ್ಟೇ. ಗುಡ್. ನಿಮ್ಮಂತ ಸೀನಿಯರ್ ಪರ್ಸನ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಥ್ಯಾಂಕ್ ಯು ಸರ್. ಬನ್ನಿ, ಇಲ್ಲಿ ಲೇಕ್ ವ್ಯೂ ಇದೆ, ತೋರಿಸಿ. ಬನ್ನಿ ಸರ್. ಬಿಲ್ಡರ್ಗೂ ಈ ನನ್ನ ಮಗ ಮಂಕ್ ಬುದ್ಧಿ ಇರ್ಸ್ಬಿಟ್ಟ. ಈಗ ಇವನ್ ವಿಷಯ ಏನಾದ್ರೂ ಹೇಳಿದ್ರೆ ಖಂಡಿತ ಇವರು ನಂಬಲ್ಲ. ಆಮೇಲೆ ನನ್ನ ಕೆಲ್ಸಕ್ಕೆ ಸಂಚಾಕಾರ ಬರುತ್ತೆ. ಸೌಮ್ಯ, 2 ನಿಮಿಷ ಬೈಕ್ ತಗೊಂಡ್ ಬಂದ್ಬಿಡ್ತೀನಿ, ಮುಂದೆ ಕ್ರಾಸ್ ಅಲ್ಲಿ ನಿಂತಿರು. ಇಲ್ಲ, ಅವಿ ಇವತ್ತು ಸಿಗಕ್ಕಾಗಲ್ಲ. ಯಾಕೆ? ನಾನು ನೆನ್ನೆನೆ ಹೇಳಿದ್ನಲ್ಲ ಇವತ್ತು ಸಿಗೋಣ ಅಂತ. ಆದ್ರೆ ಏನ್ ಮಾಡ್ಲಿ, ಇವತ್ತು ಸೀದಾ ಕ್ಲಿನಿಕ್ ಹೋಗ್ಬೇಕು. ಕ್ಲಿನಿಕ್ ಈಗ ಯಾಕೆ? ಮೈಗೆ ಹುಷಾರಿಲ್ವಾ? ನನ್ಗಲ್ಲ, ಅಪ್ಪನ್ಗೆ. ಚಳಿಗಾಲ ಬಂತು ಅಂದ್ರೆ ಅಪ್ಪನ್ಗೆ ತುಂಬಾ ಕಷ್ಟ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಬೇರೆ ಇದೆ. ಬೇಜಾರ್ ಮಾಡ್ಕೋಬೇಡ, ನಾನು ನಾಳೆ ಸಿಗ್ತೀನಿ.